ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಉಡುಪಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದೇವೆ. ಉಡುಪಿಯಲ್ಲಿರುವ ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಬಂದು ತಲುಪಿದೆವು. ಶ್ರೀ ಕೃಷ್ಣ ದೇವಸ್ಥಾನವು ಉಡುಪಿಯಲ್ಲಿರುವಂತಹ ಪ್ರಸಿದ್ಧ ಐತಿಹಾಸಿಕ ಹಿಂದೂ ದೇವಾಲಯ ಆಗಿದೆ. ಇದನ್ನು ದ್ವೈತ್ವ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ್ದಾರೆ. ಇದು ದಕ್ಷಿಣ ಮಥುರಾ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಕೃಷ್ಣನ ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿ ಕಾಣಿಸ್ತಾ ಇರುವಂತದ್ದು ಗೀತಾ ಮಂದಿರ. ಗೋಶಾಲೆ, ಮಧ್ಯದಲ್ಲಿ ನೋಡಬಹುದು ನೀವು ಒಂದು ಸುಂದರವಾದ ಮಂಟಪ ಇದೆ. ದೇವರ ದರ್ಶನವನ್ನು ಮಾಡಿ ಆಯಿತು. ಇನ್ನು ಅನ್ನಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದ್ದೇವೆ. ಇಲ್ಲಿ ಮಠಗಳು ಕಾಣಿಸ್ತವೆ ನೋಡ್ಬೋದು. ಕೃಷ್ಣನ ದೇವಸ್ಥಾನದ ಹತ್ತಿರವೇ ಚಂದ್ರಮೌಳೀಶ್ವರ ದೇವಸ್ಥಾನ ಮತ್ತು ಅನಂತೇಶ್ವರ ದೇವಸ್ಥಾನ ಇದೆ. ನಾವು ಚಂದ್ರಮೌಳೀಶ್ವರ ದೇವರ ದರ್ಶನವನ್ನು ಮಾಡಿದೆವು. ಕೃಷ್ಣ ಮಠದ ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ಕೃಷ್ಣನ ವಿಗ್ರಹವು ನೇರವಾಗಿ ಕಾಣಿಸುವುದಿಲ್ಲ. ಬದಲಾಗಿ 9 ರಂಧ್ರಗಳಿರುವ ಬೆಳ್ಳಿಯ ಲೇಪಿತ ನವಗ್ರಹ ಕಿಟಕಿ ಅಂದರೆ ಕನಕನ ಕಿಂಡಿಯ ಮೂಲಕ ಭಕ್ತರು ದೇವರ ದರ್ಶನವನ್ನು ಪಡೆಯುತ್ತಾರೆ. ಈ ದೇವಸ್ಥಾನದಲ್ಲಿ 2 ವರ್ಷಗಳಿಗೆ ಒಮ್ಮೆ ಪರ್ಯಾಯ ಉತ್ಸವ ನಡೆಯುತ್ತದೆ. ತುಂಬ ಹೊತ್ತು ಕ್ಯೂನಲ್ಲಿ ನಿಂತು ದೇವರ ದರ್ಶನ ಮಾಡಿಕೊಂಡು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೇವೆ.
ಇನ್ನು ಇಲ್ಲಿಗೆ ಹತ್ತಿರ ಇರುವಂತಹ ಮಲ್ಪೆ ಬೀಚಿಗೆ ಹೋಗಬೇಕು. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.